ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಕೋರ್ಟಿನೊಳಗೆ ಬಂದಿದ್ದಾಳೆ, ಆದರೆ ಎಲ್ಲರೂ ಮುಂದೆ ಬಂದ. ಜೊತೆಗೆ ಈ ಕಡೆ ಕಾವೇರಿ ಬೆಂಡದ್ದು ಬಸವಳ್ದಿದ್ದು ಯಾಕೆ, ಕಾವೇರಿ ಗಡ ಗಡ ಅಂತ ನಡಗಿದ್ಯಾಕೆ, ಹೇಗಿತ್ತು ಕೀರ್ತಿಯ ಲಾಯರ್ನ ಖಡಕ್ವಾದ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಮಖಾಡೆ ಮಲಗಿದ್ದಾರೆ. ಅದಕ್ಕೆ ಕಾರಣ ಲಕ್ಷ್ಮಿಯ ರಣತಂತ್ರ. ಲಕ್ಷ್ಮಿ ಹೇಗೆ ರಣತಂತ್ರವನ್ನು ರಚಿಸಿದ್ಲು ಅಂದರೆ ಖಂಡಿತವಾಗ್ಲೂ ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ಹೇಗೆ ಒಂದು ಚಕ್ರವ್ಯೂಹದ ರಚನೆಯಾಗಿತ್ತು ಅದೇ ರೀತಿ ಇಲ್ಲಿ ಲಕ್ಷ್ಮಿ ಚಕ್ರವ್ಯೂಹವನ್ನ ರಚಿಸಿದಾಳ. ಈ ಕಡೆ ಕಾವೇರಿ ಅದ್ರ ಒಳಗಡೆ ಸಿಕ್ಬಿದ್ದಾಯ್ತು. ಹಾಗಿದ್ರೆ ಕಾವೇರಿ ಕೂಡ ಒಳಗಡೆ ಹೋಗಿದ್ದೆ ಅಭಿಮನ್ಯುತಿನ ಆಚೆ ಬರೋಕ್ಕಾಗೋದೇ ಇಲ್ವಾ? ಸೌದಾಮಿನಿ ಕಾವೇರಿ ಅವ್ರನ್ನ ಕಾಪಾಡ್ಕೋತಾರ. ಏನಾಗತ್ತೆ ಇದೆಲ್ಲದರ ನಡುವೆ ಲಕ್ಷ್ಮಿಯ ಎಂಟ್ರಿ ಆಗತ್ತಾ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ನ ಜೊತೆಗೆ ಇವತ್ತಿನ ಕತೆ ಮುಂದೆ ಸಾಗತ್ತೆ. ಇಲ್ಲಿ ಕಾವೇರಿ ಅಜ್ಜಿ, ಕೃಷ್ಣಕಾಂತ್ ಹಾಗೆ ವೈಷ್ಣವ, ಅಂಕಿತ್ ಎಲ್ಲರೂ ಕೂಡ ಕೋರ್ಟಿಗೆ ಬಂದಿದ್ದಾರೆ. ಈ ಕಡೆ ಕೋರ್ಟಿಗೆ ಬರ್ತಾ ಇದ್ದಂತೆ ಯಾಕೆ ದೇವರು ನಮಗೆ ಇಂಥ ಬದುಕನ್ನು ಕೊಟ್ಬಿಟ್ಟ, ತಪ್ಪು ಮಾಡದೇ ಇದ್ರು ಕೂಡ ನಾನು ನನ್ನ ಮಗಳು ಕೋರ್ಟಿಗೆ ಮೆಟ್ಲು ಹತ್ತಬೇಕಾಯ್ತಲ್ಲ, ಯಾರಾದರೂ ಮರ್ಯಾದಸ್ಥರು ಈ ರೀತಿ ಕೋರ್ಟ್ ಕಟೆಯನ್ನು ಹತ್ತುತ್ತಾರೆ. ಆದರೆ ಇವತ್ತು ನಮ್ಮ ಬದುಕು ಹೇಗಾಗಿದೆ, ತಪ್ಪು ಮಾಡದೇ ಇರೋ ನಾನು ನನ್ನ ಮಗಳು ಕೋರ್ಟ್ ಮೆಟ್ಲನ್ನು ಹತ್ತಬೇಕಾಗಿದೆಯಲ್ವ, ಯಾವ ಕರ್ಮ ನಮ್ಮದು. ಜನಗಳೆಲ್ಲ ಹೇಗೆ ಆಡ್ಕೋತಾರೆ ಗೊತ್ತಾ, ಮಾನ ಮರ್ಯಾದೆ ಇಲ್ದಿರೋ ಜನ ಅಂತ. ತಪ್ಪು ಮಾಡಿದವ್ರಲ್ಲದೆ ಇನ್ಯಾರೂ ಕೂಡ ಕೋರ್ಟ್ ಮೆಟ್ಲು ಹತ್ತೋದಿಲ್ಲ. ಈಗ ಜನಗಳು ನಮ್ಮನ್ನೆಲ್ಲ ಕೂಡ ಚೀಮಾರಿ ಹಾಕ್ತಾರೆ ಅಂತ ಅಜ್ಜಿ ಕಣ್ಣೀರು ಹಾಕ್ತಿದ್ದಾರೆ. ಯಾಕ ರೀತಿ ಅನ್ಕೋತೀರಾ ಅಜ್ಜಿ, ಇವತ್ತು ಎಲ್ಲರೂ ಕೂಡ ಕೋರ್ಟಿಗೆ ಬರ್ತಾರೆ, ಅದು ಸಾಮಾನ್ಯ ಆಗಿದೆ ಅಜ್ಜಿ. ಆ ರೀತಿ ಎಲ್ಲ ತಪ್ಪು ಮಾಡಿದವ್ರು ಮಾತ್ರ ಬರಬೇಕು ಅಂತಿಲ್ಲ ಅಂತ ಅಂಕಿತ್ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ರೆ, ಈ ಕಡೆ ಕೃಷ್ಣಕಾಂತ್ ಅವ್ರು ಕೂಡ ಹೌದು ಅತ್ತೆ, ಯಾಕ ರೀತಿ ಅನ್ಕೋತಿದ್ರ, ನೀವೇನು ಆ ರೀತಿ ಅನ್ಕೋಬೇಕಾಗಿಲ್ಲ, ಎಲ್ಲ ಕೂಡ ಒಳ್ಳೇದಾಗತ್ತೆ. ಇವತ್ತಿನ ಕೋರ್ಟ್ಗೆ ಕಳ್ಳರು ಸುಳ್ಳರು ಕೊಲೆಗಾರರೇ ಬರಬೇಕು ಅಂತಿಲ್ಲ. ಒಂದು ಕೋರ್ಟ್ ಫೈನ್ ಕಟ್ಟೋಕೋ ಇನ್ಯಾವುದೋ ವೆಹಿಕಲ್ ಇಟ್ಕೊಂಡಿರ್ತಾರೆ, ಅದೇ ಕಾರಣ ಕೋರ್ಟಿಗೆ ಬರ್ತಾರೆ. ನಿಜ ಹೇಳಬೇಕು ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವನ ಜೀವನದಲ್ಲಿ ಕೋರ್ಟ್ನ ಮೆಟ್ಟಿಲನ್ನು ಹತ್ತಲೇಬೇಕಾಗತ್ತೆ. ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಇಲ್ಲ, ನಮ್ಮ ಮರ್ಯಾದೆನೇ ಬೀದಿ ಪಾಲಾಗೋಯ್ತು ಅಂತ ಹೇಳಿ ಅಜ್ಜಿ ಸಂಕಟ ಪಡ್ತಾನೆ ಇದ್ದಾರೆ. ನಂತರ ಈ ಕಡೆ ವೈಷ್ಣವ್ ಏನು ವಿಧಿ ಮತ್ತು ಸುಪ್ರೀತಾ ಅತ್ತೆ ಬರಲೇ ಇಲ್ವಲ್ಲ ಅಂದಾಗ ಈ ಕಡೆ ವಿಧಿಗೆ ಅಂಕಿತ್ ಕಾಲ್ ಮಾಡ್ತಾನೆ. ಸುಪ್ರೀತಾ ಅವ್ರ ಕಾಲ್ ರೀಚ್ ಆಗ್ತಿರೋಲ್ಲ. ಅವಳ ಕಾಲ್ ಎಲ್ಲಿ ರೀಚ್ ಆಗುತ್ತೆ, ಅವಳಿಗೆ ಮನೆಯವ್ರು ಅಂದರೆ ಆಗೋದಿಲ್ಲ, ಅವಳಿಗೆ ಮನೆ ಅಂದರೆ ಸಾಕು. ಆ ಕೀರ್ತಿ ಪರ ಹೋಗಿ ನಿಂತ್ಕೊಂಡ್ಬಿಡ್ತಾಳೆ. ಅವಳು ಖಂಡಿತ ಬರೋದಿಲ್ಲ. ಅವಳು ಬಂದರು ಬರದೇ ಇದ್ರು ಯಾವುದೇ ರೀತಿ ಪ್ರಯೋಜನ ಕೂಡ ಇಲ್ಲ, ಯಾಕಂದರೆ ಅವಳು ಅವ್ರ ಪರ ಅಂತ ಕೃಷ್ಣಕಾಂತ್ ಹೇಳ್ತಾರೆ. ಈ ಕಡೆ ವೈಷ್ಣವ್ ವಿಚಾರ ಮಾಡ್ಕೋಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸರಿ ಸುಪ್ರೀತಾಗೆ ಕಾಲ್ ಮಾಡು ಅಂತ ಅಂಕಿತ್ ಹೇಳ್ತಾರೆ. ಈ ಕಡೆ ಅಂಕಿತ್ ಕೂಡ ಅಮ್ಮ ಏನೋ ಬಿಸಿ ಇರಬಹುದು ಅಂತಾನೆ ಹೇಳ್ತಾನೆ. ತದನಂತರ ಕೋರ್ಟ್ಗೆ ತಡ ಆಗ್ತದೆ ಅಂತ ಎಲ್ಲರೂ ಒಳಗಡೆ ಹೋಗ್ತಿದ್ರೆ ಅಂಕಿತ್ ಹೋಗಬೇಕು. ಅಷ್ಟರಲ್ಲಿ ಲಕ್ಷ್ಮಿನ ನೋಡಿದಾಗ ಆಗ್ಬಿಡುತ್ತೆ ಅಂಕಿತ್ಗೆ. ಅಂಕಿತ್ ಸುಮ್ಮನೆ ಇರ್ತಾನೆ, ಲಕ್ಷ್ಮಿ ಅತ್ತಿಗೆ ಅಲ್ವಾ ಅಂತ ಹೇಳಿ ಓಡಿ ಹೋಗ್ತಿದ್ದಾನೆ. ಈ ಕಡೆ ಎಲ್ಲ ಕಡೆ ಹುಡುಕೋ ಅಷ್ಟರಲ್ಲಿ ಬಂದವಳೆ ಲಕ್ಷ್ಮಿ ಆಲ್ರೆಡಿ ಈ ಕಡೆ ಕಣ್ಮರಿ ಆಗ್ಬಿಡ್ತಾಳೆ. ಈ ಕಡೆ ವಿಧಿ ಅಂಕಿತ್ನ ನೋಡಿದ್ದೆ, ಅಂಕಿತ್ ಬಾಯಿಲ್ಲಿ ಅಂತ ಕರೀತಿದ್ದಾಗೆ, ಅಯ್ಯೋ ವಿಧಿ ನಾನು ಅದಕ್ಕೆ ನಾನು ನೋಡಿದೆ, ಹುಡ್ಕೊಂಡು ಹೋದೆ, ಬಟ್ ಅಲ್ಲಿ ನೋಡಿದ್ರೆ ಬೇರೆ ಯಾರು ಇದ್ರು, ನಿಜವಾಗ್ಲೂ ನಾನು ಕಣ್ಣಾರೆ ನೋಡಿದ್ ನಿಜ ಅಂತ ಹೇಳ್ತಿದ್ರೆ. ಹೌದು ಹೌದು ನಿಮಗೆಲ್ಲ ಏನಾಗಿದೆ, ಬರೀ ಭ್ರಮಿಸ್ಕೊಡೋದೇ ಆಗೋಯ್ತಲ್ಲ, ಆಗಿಲ್ಲ ಅಮ್ಮ ಕೀರ್ತಿ ನೋಡಿದೆ ಅಂತಿದ್ರು. ಆದರೆ ಇವಾಗ ನೀನು ಲಕ್ಷ್ಮಿ ನೋಡಿದೆ ಅಂತ ಹೇಳ್ತಿದ್ದೆ. ಸತ್ತಿನೋ ಲಕ್ಷ್ಮಿ ಹೇಗೆ ವಾಪಸ್ ಬರ್ತಾಳೆ ಒಂದು ನೋಡು ಅಂಕಿತ್. ನಮ್ಮ ಮನಸ್ಸಲ್ಲಿ ನಾವು ಯಾರನ್ನ ಕಲ್ಪನೆ ಮಾಡ್ಕೊಂಡು ಯಾವಾಗಲೂ ಯೋಚನೆ ಮಾಡ್ತೀವೋ ಅವರನ್ನೇ ನೋಡಿದಾಗ ಆಗತ್ತಷ್ಟೇ. ಹಾಗೆ ನೀನು ಕೂಡ ಭ್ರಮಿಸ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಬಟ್ ಅಂಕಿತ್ಗೆ ನಾನು ನೋಡಿದೆ ಅಲ್ವಾ ಅಂತಾನೆ ಅನ್ನಿಸ್ತದೆ. ತದನಂತರ ಆ ಕಡೆ ಸೌದಾಮಿನಿ ಲಾಯರ್ ಜೊತೆ ಕಾವೇರಿ, ಈ ಕಡೆ ಕೀರ್ತಿ ತನ್ನ ಲಾಯರ್ ಜೊತೆ ಕೀರ್ತಿ ಕೂಡ ಬರ್ತಿದ್ದಾರೆ. ಈ ಕಡೆ ಸೌದಾಮಿನಿ ಲಾಯರ್ ಕಾವೇರಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ನೋಡಿ ಕಾವೇರಿ ಅವರೇ, ನಿಮ್ಮ ವಿರುದ್ಧವಾಗಿ ಬರ್ತಿರೋ ಲಾಯರ್ ಅಂತೆಂಥ ಲಾಯರ್ ಅಲ್ಲ, ಪಾರ್ಥ ಸಾರಥಿ ಅಂತ. ಖಂಡಿತ ಎಲ್ಲವನ್ನ ಕೂಡ ಉಲ್ಟಾ ಮಾಡಿಬಿಡ್ತಾರೆ, ಸತ್ಯವನ್ನ ಎತ್ತಿ ಹಿಡಿದು ಬಿಡ್ತಾರೆ. ಜೊತೆಗೆ ತುಂಬಾನೇ ಖಡಕ್ ಡೇಂಜರಸ್ ಮನುಷ್ಯ ಅವ. ನೀವು ತುಂಬಾ ಎಚ್ಚರಿಕೆಯಿಂದ ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡಬೇಕಾಗತ್ತೆ, ಅರ್ಥ ಮಾಡಿಕೊಂಡು ತುಂಬಾ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಿದ್ದಾಗೆ ಕಾವೇರಿಗೆ ಭಯ ಶುರುವಾಗ್ಬಿಡುತ್ತೆ. ಹೆದರ್ಕೋಬೇಡಿ, ನಾನಿದ್ದೀನಿ, ಸ್ವಲ್ಪ ಎಚ್ಚರಿಕೆಯಿಂದ ಉತ್ತರ ಕೊಡಿ ಅಂತ ಹೇಳಿದೆ ಅಷ್ಟೇ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಸೌದಾಮಿನಿ ಧೈರ್ಯ ಹೇಳ್ತಾರೆ. ಅಷ್ಟರಲ್ಲಿ ಕೀರ್ತಿ, ಸುಪ್ರೀತಾ, ಕಾರುಣ್ಯ ಎಲ್ಲರೂ ಕೂಡ ಪಾರ್ಥ ಸಾರಥಿ ಲಾಯರ್ ಜೊತೆ ಎಂಟ್ರಿ ಕೊಡ್ತಾರೆ. ಸೌದಾಮಿನಿ ಅವ್ರನ್ನ ನೋಡ್ತಿದ್ದಾಗೆ ಕೈ ಮುಗ್ದು ನಮಸ್ಕಾರ ಮಾಡೋಕೆ ಸಾರಥಿ ಮುಂದಾಗ್ತಿದ್ರೆ, ಈ ಕಡೆ ಸುಪ್ರೀತಾ ನೋಡಿ, ನೀನು ಒಂದು ದಿನ ಅದಕ್ಕೆ ವಿರುದ್ಧ ನಿಂತ್ಕೊಂಡು ಅವ್ರ ಜೊತೆ ನಿಂತ್ಕೊಂಡು ಅವ್ರ ಪರ ಲಾಯರ್ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ಯಲ್ಲ ಅಂತ ಹೇಳಿ ಇನ್ನಿಲ್ಲವಾಗಿ ಸುಪ್ರೀತಾ ಮೇಲೆ ರೇಗ್ತಿದ್ದಾರೆ. ನಂತರ ಈ ಕಡೆ ಸಾರಥಿಯವರು ಸೌದಾಮಿನಿ ಲಾಯರ್ ಮತ್ತೆ ಇಬ್ಬರು ಭೇಟಿ ಆಗ್ತದೆ ಅಂತ ಸೌದಾಮಿನಿಯವರೇ ಶುರು ಮಾಡ್ಕೋತಾರೆ. ನಂತರ ಹೌದು ಸೀನಿಯರ್ ತುಂಬ ಖುಷಿ ಆಗ್ತದೆ, ಮಗದೊಮ್ಮೆ ನಿಮ್ಮ ಭೇಟಿ ಅನ್ನೋಕ್ಕಿಂತ ಸತ್ಯ ಸುಳ್ಳಿನ ಭೇಟಿ ಆಗ್ತದೆ, ಸತ್ಯ ಸುಳ್ಳಿನ ಯುದ್ಧ ನಡೀತದೆ, ಸತ್ಯ ಸುಳ್ಳಿನಲ್ಲಿ ಯಾವ್ದು ಗೆಲ್ಲುತ್ತೆ ಅನ್ನೋದೇ ಗೊತ್ತಾಗಬೇಕಾಗಿರೋದಲ್ವ ಅಂತ ಪಾರ್ಥ ಸಾರಥಿ ಹೇಳ್ತಿದ್ದಾರೆ. ನಂತರ ಈಗಲೇ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಿದ್ದಾನೆ, ಯಾಕಂದರೆ ಸೌದಾಮಿನಿನೇ ಗೆಲ್ಲೋದು ಈ ಬಾರಿ ಕೂಡ ಅಂತ ತುಂಬ ಜಮ್ಮದಿಂದ ಹೇಳ್ಕೊತಿದ್ದಾರೆ. ಹೌದಾ, ಹಾಗಿದ್ರೆ ನೀವೇ ತ್ರಿಕಾಲ ಜ್ಞಾನಿಗಳು ಆಗಿದ್ರೆ ನಿಮ್ಮ ಮನೆಯಲ್ಲಿ ಎಲ್ಲ ನಡೆಸ್ಬೋದಿತ್ತಲ್ವ?
ಸೌದಾಮಿನಿ ನಿಲಯದಲ್ಲಿ ಇಲ್ಲಿ ತನಕ ಕೋರ್ಟ್ಗೆ ಯಾಕೆ ಬರಬೇಕಾಗಿತ್ತು ಅಂತ ಕಾಲೆಳೆದಿದ್ದಾರೆ ಪಾರ್ಥ ಸಾರಥಿ. ಜೊತೆಗೆ ಈ ಪಾರ್ಥ ಸಾರಥಿ ಇದ ಮೇಲೆ ಯಾವತ್ತೂ ಕೂಡ ಸತ್ಯನೇ ಗೆಲ್ಲೋದು ಅಂತೆಲ್ಲ ನಾವು ಬಿಲ್ಡಪ್ ತಗೊಳ್ಳೋದಿಲ್ಲ. ಸತ್ಯ ಗೆಲ್ಲಬೇಕು, ಸತ್ಯ ಗೆದ್ರೆ ಸಾಕು ಅಷ್ಟೇ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಿದ್ದಾರೆ ಪಾರ್ಥ ಸಾರಥಿ. ನಂತರ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ. ಕಾವೇರಿ ಕಟಕಟ ಮೇಲೆ ನಿಂತದ್ದಾಗಿದೆ. ಜಡ್ಜ್ ಕೂಡ ಬಂದಿದ್ದಾರೆ. ಫೈನಲಿ ಕಾವೇರಿ ಅಕ್ಕಿ ಶುರು ಆಗ್ತದೆ. ಈ ಕಡೆ ಪಾರ್ಥ ಸಾರಥಿಯವರು ತುಂಬಾ ದಿನಗಳಾದ್ಮೇಲೆ ಸೌದಾಮಿನಿಯವರು ಬಂದಿದ್ದಾರೆ. ಸೀನಿಯರ್ ಮೋಸ್ಟ್ ಅವರೇ ಹೆಣ್ಮಕ್ಳು ಮೊದಲು ಶುರು ಮಾಡಲಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಜಡ್ಜ್ ಯಾವಾಗಲೂ ಕೂಡ ನೀವು ಹೀಗೆ ಮಾತನಾಡೋದಲ್ವಾ ಅಂತ ಹೇಳೋದ್ರ ಮುಖಾಂತರ ಅವರು ಕೂಡ ತಮಾಷೆ ಮಾಡ್ತಾರೆ. ಸೌದಾಮಿನಿಯವರು ನಾನು ಕಾವೇರಿ ಪರ ಲಾಯರ್, ಕಾವೇರಿ ಅವ್ರ ಮೇಲೆ ಕಿಡ್ನಾಪಿಂಗ್ ಕೇಸ್ ಹಾಗೆ ಅಟೆಂಪ್ಟ್ ಮರ್ಡರ್ ಕೇಸ್ ಅದೇ ಅಂತ ಹೇಳ್ತಿದ್ದಾರೆ. ಈ ಕಡೆ ತುಂಬ ಚೆನ್ನಾಗಿ ಡೀಟೇಲ್ಸ್ ಕೊಡ್ತಿದ್ರ ಮೇಡಮ್ ಅಂತ ಹೇಳಿ ಅಲ್ಲೂ ಕೂಡ ಕಾಲೆಳಿತಾರೆ ಪಾರ್ಥ ಸಾರಥಿ. ಜೊತೆಗೆ ಈ ಕಡೆ ನಾನು ಐವನ ಫಸ್ಟು ಇನ್ವೆಸ್ಟಿಗೇಟ್ ಮಾಡಬೇಕು, ಇನ್ವೆಸ್ಟಿಗೇಷನ್ ಆಫೀಸರ್ನ ನಾನು ಮೊದಲು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರ ಒಂದು ಲೋಪದೋಷಗಳು ತುಂಬಾ ಎದ್ದು ಕಾಣುತ್ತದೆ ಈ ಒಂದು ಕೇಸ್ ಇನ್ವೆಸ್ಟಿಗೇಷನಲ್ಲಿ ಅಂತ ಹೇಳೋದ್ರ ಮುಖಾಂತರ ಐವನ ಆ ಒಂದು ಕಟಕಟೆಯ ಮೇಲೆ ಕರೆಸಿ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಈ ಕಡೆ ನಿಮಗೆ ಹೇಗೆ ಕೇಸ್ ಬಂತು, ಏನು ಮಾಡಿದ್ರಿ, ಯಾವ ರೀತಿ ಸಾಕ್ಷಿ ಕಲೆಕ್ಟ್ ಮಾಡಿದ್ರಿ, ಯಾರು ಐ ವಿಟ್ನೆಸ್ ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ನಮಗೆ ಕೀರ್ತಿ ಕಿಡ್ನಾಪ್ ಆಗಿದೆ, ಹಾಗೆ ಅವ್ರ ಮೇಲೆ ಅಟೆಂಪ್ಟ್ ಮರ್ಡರ್ ಆಯಿತು ಅಂತ ಸಾಕ್ಷಿ ಕೊಟ್ಟರು. ಬೆಟ್ಟದ ಮೇಲಿನ ಮಹದೇವಯ್ಯ ಅದಕ್ಕೆ ಪ್ರಮುಖ ಸಾಕ್ಷಿಯಾಗಿದ್ದರು. ಅವರು ಕಾರಂಜಿ ಬೆಟ್ಟದಲ್ಲೇ ಯಾವಾಗಲೂ ಇರ್ತಾರೆ, ಹಾಗಾಗಿ ಆ ಒಂದು ವಿಷಯವನ್ನು ಕೂಡ ಅವರೇ ನೋಡಿದ್ದಾರೆ ಅಂತ ಹೇಳ್ತಿದ್ದಾರೆ. ತದನಂತರ ಈ ಕಡೆ ಬೆಟ್ಟದ ಮೇಲಿನ ಮಹದೇವಯ್ಯವ್ರನ್ನ ನಾನು ಕರೆದು ವಿಚಾರಣೆ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಸೌದಾಮಿನಿಯವರು ಹೇಳ್ತಿದ್ದಾಗೆ ಬೆಟ್ಟದ ಮೇಲಿನ ಮಹದೇವಯ್ಯ ಬರ್ತಾರೆ. ಈ ಕಡೆ ಬೆಟ್ಟದ ಮೇಲಿನ ಮಹದೇವಯ್ಯ ನಡೆದದ್ದು ಎಲ್ಲವನ್ನ ಕೂಡ ವಿಷಯವನ್ನ ತಿಳಿಸ್ತಾರೆ. ಹೌದು, ಈಕೆನೆ ಬ್ರಹ್ಮ ರಾಕ್ಷಸಿ, ಈಕೆ ಬಂದಿದ್ದೆ ಆ ಒಂದು ಮಗುವನ್ನ ಈ ಕಡೆ ಬೆಟ್ಟದಿಂದ ತಳ್ಳಿಬಿಟ್ರು, ನಾನೇ ನನ್ನ ಕಣ್ಣಾರೆ ನೋಡಿದೆ ಅಂತ ಹೇಳ್ತಿದ್ದಾರೆ. ತದನಂತರ ಅವ್ರನ್ನ ಕಳಿಸಿದ್ದೆ. ನಂತರ ಒಂದು ಅಂಗಿಯವ್ರನ್ನ ಕಳಿಸ್ತಾರೆ. ಬೆಟ್ಟದ ಮೇಲಿನ ಮಹದೇವಯ್ಯ ಹೇಗೆ ಎಂತು ಅಂತ ವಿಚಾರಿಸಿದಾಗ ಅವ್ರು ಹೇಗಿರ್ತಾರೋ, ಯಾವ ಕ್ಷಣ ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿಕೆ ಕೊಡ್ತಾರೆ. ನೋಡಿದ್ರೆ ಅವರ ಮನಸ್ಥಿತಿನೇ ಸರಿಯಿಲ್ಲ. ಅಂಥವ್ರು ಹೈ ವಿಟ್ನೆಸ್ ಅಂದರೆ ಏನು, ಇವ್ರು ಸಾಕ್ಷಿ ತಗೊಂಡು ನಮ್ಮ ಕಕ್ಷಿದಾರಿಗೆ ಶಿಕ್ಷೆ ಕೊಡೋಕ್ಕಾಗತ್ತಾ ಜಡ್ಜ್ ಅಂತ ಹೇಳ್ತಾರೆ ಸೌದಾಮಿನಿ. ತದನಂತರ ಈ ಕಡೆ ಪಾರ್ಥ ಸಾರಥಿ ನಮ್ಮ ವಾದ ಶುರು ಮಾಡ್ಬೋದಾ, ತುಂಬ ಅರ್ಜೆಂಟಲ್ಲಿದ್ದಾರೆ ಕೇಸ್ನ ಮುಗಿಸುವುದಕ್ಕೆ ಸೌದಾಮಿನಿಯವರು ಅಂತ ಹೇಳಿ ನಾನು ಈಗ ನನ್ನ ಕಕ್ಷಿದಾರರ ಪರ ಮಾತಾಡಬೇಕಾಗುತ್ತೆ. ಅದೇ ಕಾರಣಕ್ಕೆ ಮಗದೊಮ್ಮೆ ನಾನು ಅಂಗಡಿಯವನ್ನ ವಿಚಾರಣೆ ಮಾಡಬೇಕಾಗುತ್ತೆ, ಪ್ರಶ್ನೆ ಮಾಡಬೇಕಾಗುತ್ತೆ, ಕ್ರಾಸ್ ಎಕ್ಸಾಮಿನ್ ಅಂತ ಹೇಳ್ತಿದ್ದಾರೆ. ಈ ಕಡೆ ವ್ಯಕ್ತಿನ ಬಂದಿದೆ 2 ವರ್ಷದಿಂದ ಒಂದು ಘಟನೆ ನಡೆದು ಒಂದು ಮಗು ಸುಟ್ಟು ಮನೆಯಲ್ಲಿ ಭಸ್ಮವಾಗ್ತಿತ್ತು. ಆ ಮಗುನ ಕಾಪಾಡಿದ್ಯಾರು, ವಿಷಯ ಹೇಳಿದ್ಯಾರು ಅಂದಾಗ ಬೆಟ್ಟದ ಮೇಲಿನ ಮಹದೇವಯ್ಯನೇ ಬಂದು ಹೇಳಿದ್ದು, ಅದರಿಂದನೇ ಮಗುನ ಕಾಪಾಡಿದ್ವಿ, ಇಂಥ ತುಂಬ ಒಳ್ಳೆ ಕೆಲಸಗಳನ್ನ ಅವರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾಗೆ ಅವರನ್ನು ಅಲ್ಲಿಂದ ಕಳಿಸ್ತಾರೆ. ನೋಡಿದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಬಣ್ಣ, ಹೊರಗಡೆ ಇರೋ ರೀತಿ, ಬಟ್ಟೆ, ನಡ್ಕೊಳ್ಳೋ ರೀತಿ ಇದೆಲ್ಲದರಿಂದ ಕೂಡ ಅಳಿಬಾರ್ದು. ಅಲ್ಲಿ ಅವರ ಮನಸ್ಥಿತಿ ಬೇರೆಯೇ ಇರುತ್ತೆ. ಅವರ ನಡವಳಿಕೆ, ಅವರ ಮೇಲ್ನೋಟದ ಉಡುಪು ಆ ರೀತಿ ಇದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಹುಚ್ಚ, ಮಾನಸಿಕ ಅಸ್ವಸ್ಥ ಅನ್ನೋದು ಸರಿಯಿಲ್ಲ. ಆ ರೀತಿ ಇದ್ದಿದ್ರೆ ಮಗುನ ಕಾಪಾಡ್ತಿದ್ರೆ, ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರ ಅಂತ ಪಾರ್ಥ ಸಾರಥಿ ಹೇಳೋದ್ರ ಮುಖಾಂತರ ಕಾವೇರಿನ ಬೆವರಳಿಸ್ತಿದ್ದಾರೆ. ನಂತರ ಈ ಕಡೆ ಕಾವೇರಿನ ಪ್ರಶ್ನೆ ಮಾಡೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ಕಾವೇರಿ ಪ್ರಶ್ನೆಯನ್ನ ಮಾಡ್ತಿದ್ದಾಗೆ ಈ ಕಡೆ ಕಾವೇರಿ ಬೆಂಡದ್ದು ಬಸವಳಿತಿದ್ದಾರೆ. ಈ ಕಡೆ ಸತ್ಯವನ್ನ ಅವರ ಬಾಯಿಂದ ಕಗ್ಸೇ ಬಿಟ್ರೆ ಈ ಕಡೆ ಅಪೋಸಿಟ್ ಲಾಯರ್ ಪಾರ್ಥ ಸಾರಥಿಯ ಆಟಕ್ಕೆ ಈ ಕಡೆ ಕಾವೇರಿ ಸೋಲನ್ನು ಅನುಭವಿಸಲೇಬೇಕು ಆಯ್ತಾ. ಇದರ ನಡುವೆ ಕಾವೇರಿನ ಸೋಲಿಸುವುದಕ್ಕೆ ರಣತಂತ್ರ ರಚಿಸಿದಂತಹ ಲಕ್ಷ್ಮಿ ಎಂಟ್ರಿ ಖಂಡಿತ ಕೊಡ್ತಾಳೆ. ಹೇಗಿರುತ್ತೆ ಎಂಟ್ರಿ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋ ವೇಟ್